ನಮಸ್ಕಾರ ಬಾಂಧವರೇ. ಮೈಸೂರು ಭೂಪ್ರದೇಶವನ್ನು ಬ್ರಿಟಿಷರು ಮರಾಠಿಗರ ಸಹಾಯದಿಂದ ಅಳತೆ ಮಾಡಿಸಿದ್ರಿಂದಾಗಿ ಎಲ್ಲ ಭೂದಾಖಲೆಗಳನ್ನ ತಾವು ಮರಾಠಿಯಲ್ಲೇ ನೋಡಬಹುದಾಗಿದೆ. ಉದಾಹರಣೆಗೆ ಕನ್ನಡದಲ್ಲಿ 1, 2, 3, 4, 5, 6, 7, 8, 9, 10 ಈ ಥರ ಬರೀತಾರೆ. ಅದೇ ಮರಾಠಿಯಲ್ಲಿ 1, 2, 3, 4, 5, 6, 7, 8, 9, 10 ಈ ಥರ ಬರ್ತಾರೆ. ಹಿಂದಿ ಮತ್ತು ಮರಾಠಿಯ ಲಿಪಿ ಒಂದೇ ಆಗಿದ್ದರೂ ಸಹ ಭಾಷೆ ಬೇರೆ ಬೇರೆ ಆಗಿರುತ್ತೆ. ಹಿಂದಿಯಲ್ಲಿ 1, 2, 3, 4, 5, 6, 7, 8, 9, 10 ಅಂತಂದರೆ ಮರಾಠಿಯಲ್ಲಿ 1, 2, 3, 4, 5, 6, 7, 8, 9, 10. ಅದೇ ರೀತಿ 11, 12 11, 12, 13, 14, 16, 17, 18, 19, 20, 21, 22, 23, 24 ಈ ಥರ ಹೇಳ್ತಾ ಇರ್ತೇವೆ. ಇದು ಒಂದು ಸರ್ವೆ ನಂಬರ್ನ ಗಡಿಯಾಗಿರುತ್ತೆ. ಇದನ್ನು ಬೇಸ್ ಲೈನ್ ಮತ್ತು ಆಫ್ ಸೈಡ್ ಕಟ್ಟಿ ಅಳತೆ ಮಾಡಿ ಅಳತೆಗಳನ್ನು ಸರಪಳಿ ಮತ್ತು ಆಣೆಗಳಲ್ಲಿ ದಾಖಲೆ ಮಾಡಿದ್ದಾರೆ. ಸರಪಳಿ ಮತ್ತು ಆಣೆ ಅಂತ ಏನು ಅಂದರೆ ಮುಂದೆ ನಾನು ತಿಳಿಸ್ತೀನಿ. ನೋಡಿ, ಇಲ್ಲಿ ಈ ಬೇಸ್ ಲೈನಲ್ಲಿ 5 ಸರಪಳಿ 1 ಆಣೆ, 3 ಸರಪಳಿ 2 ಆಣೆ, 8 ಸರಪಳಿ 10 ಆಣೆ, 4 ಸರಪಳಿ 3 ಆಣೆ, 7 ಸರಪಳಿ 12 ಆಣೆ ಈ ಥರ ದಾಖಲೆ ಮಾಡಿದ್ದಾರೆ. ಈ ಮೂಲ ದಾಖಲೆಗಳನ್ನು ಸುಮಾರು 200 ವರ್ಷ ಹಳೆಯದಾಗಿದ್ದು ಸಾಕಷ್ಟು ಮೂಲ ಟಿಪ್ಪಣಿಗಳು ಶಿಥಿಲವಾಗಿದೆ. ಇವುಗಳನ್ನು ಮೈಕ್ರೋಫಿಲ್ಮ್ನಲ್ಲಿ ಸಂಗ್ರಹಿಸಲಿಕ್ಕೆ ಪ್ರಯತ್ನಗಳು ನಡೆದರೂ ಸಹ ಅವು ಸಫಲವಾಗಲಿಲ್ಲ. ಇತ್ತೀಚೆಗೆ ಎಲ್ಲ ಭೂದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಸಂಗ್ರಹಿಸಲಾಗ್ತಾ ಇದೆ. ಇವುಗಳನ್ನ ತಾವುಗಳು ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಆನ್ ವೆಬ್ನಲ್ಲಿ ಪರಿಶೀಲಿಸಬಹುದಾಗಿದೆ. ಅಗತ್ಯವಿದ್ದಲ್ಲಿ ತಾಲೂಕು ಭೂಮಾಪನ ಕಚೇರಿಯಲ್ಲಿ ನಿಗದಿತ ಶುಲ್ಕ ಪಾವತಿಸಿ ತಾವು ಪಡೆಯಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಇದ್ದು ನೆಲಮಾಪನ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಾವು ವೀಕ್ಷಿಸಬಹುದಾಗಿದೆ. ನಮಸ್ಕಾರ.